ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವಾಗೇನಪ್ಪ ಅಂತಂದರೆ ಇವಾಗೇನು ಒಂದು ತಮ್ನೇಲ್ ನೋಡಿ ಬಂದಿದ್ದೀರಾ ಅಂತಂದರೆ ನಿಮಗೆ ತಮ್ನೇಲೆ ನೋಡಿರ್ತಾರೆ NA. ಓಕೆ, ನಿಮ್ಮ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಇಯರ್ ವೈಸ್ ಸ್ಟೇಟಸಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಒಂದು ಬಾಕ್ಸಲ್ಲಿ NA ಅಂತ ಬರ್ತದೆ. ಓಕೆ, NA ಅಂತಂದರೆ ಏನು ಅಂತಂದ್ರೆ ನಿಮಗೆ ಅಂದರೆ ಕನ್ಫ್ಯೂಷನ್ ಎಲ್ಲಿದೆ ಇದೇನು ಅಂತಲೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತೆ ಅಂದರೆ ಒಂದೇನು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಸರಿ, ಈಗ ಯಾರೇ ಒಂದು ಸ್ಟೂಡೆಂಟ್ಸ್ ಆಗಿ ನೀವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸಲ್ಲಿ ಹೋಗ್ತೀರಾ. ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸಲ್ಲಿ ಹೋದ ತಕ್ಷಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸೆಲೆಕ್ಷನ್ ಕೇಳ್ತದೆ ಯಾವ ಒಂದು ಇಯರ್. ಓಕೆ, ನಾವೀಗ 2024-25 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, 24-25 ಕ್ಲಿಕ್ ಮಾಡ್ಕೊಂಡು V ಅಂತ ಕ್ಲಿಕ್ ಮಾಡ್ಕೊತೀನಿ. V ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊತ ಹೋತಂದರೆ ಈ ರೀತಿ ನಿಮ್ಮ ಒಂದು ಸ್ಟೂಡೆಂಟ್ಸ್ ಈ ರೀತಿ ಬರ್ತದೆ. ಈ ಒಂದು ಹೋದಾಗೆ ಹಂಗೆ ನೀವು ಸ್ವಲ್ಪ ಹೋಗ್ತೀನಿ. ಇಲ್ಲಿ ರಿಜೆಕ್ಟ್ ರೀಸನ್ ಅಂತ ಕಾಣಿಸ್ತಿದೆ. ಓಕೆ, ಇಲ್ಲಿ ರಿಜೆಕ್ಟ್ ರೀಸನ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ NA ಬಂದಿದೆ. ಅಕಾಡೆಮಿಕ್ ಡೀಟೇಲ್ ಅಪ್ರೂವ್ SI ಅಂತ ಆಗಿದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಿಮಗೆ ರಿಜೆಕ್ಟ್ ರೀಸನ್ NA ಅಂತ ಬಂದಿದೆ. NA ಮೀನ್ಸ್ ಏನಪ್ಪ ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂತಂದ್ರೆ ಮತ್ತೆ ನಿಮಗೆ ಟೆನ್ಷನ್ ಆಗಬೇಡಿ. ಇನ್ ಕೇಸ್ ಇದೇನಪ್ಪ ಅಂತಂದರೆ ಇವಾಗ ತಾನೇ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಇವಾಗ ಹಾಕಿರ್ಬೋದು ಅಥವಾ ಏನೋ ಒಂದು ಮಂತ್ ಆಗಿರ್ಬೋದು ಆಗಲೇ. ಓಕೆ, ಹಾಕಿದ ತಕ್ಷಣ ನಿಮಗೆ ಸಡನ್ನಾಗಿ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇದು ಫಸ್ಟ್ ಲೆವೆಲ್. ಓಕೆ, ಇದು ಬಂದುಬಿಟ್ಟು ಫಸ್ಟ್ ಲೆವೆಲ್ಲು ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತಂದು. ಇದು ರಿಜೆಕ್ಟ್ ರೀಸನ್ ಅಂತಂದು ಬಂದಾಗ NA ಅಂತ ಬಂದರೆ ಏನು ಕೂಡ ವರಿ ಮಾಡೋಕ್ಕೋ ಅವಶ್ಯಕತೆ ಇರಲ್ಲ. ನಿಮ್ಮ ಒಂದು ಸ್ಟೇಟಸ್ನ ಅಥವಾ ನಿಮ್ಮ ಒಂದು ವೆರಿಫಿಕೇಷನ್ ಇನ್ನೂ ಆಗಿರಲ್ಲ, ಈಚೆಗೆ ರಿಜೆಕ್ಟು ಆಗಿರಲ್ಲ, ಈಚೆಗೆ ವೆರಿಫಿಕೇಷನು ಆಗಿರಲ್ಲ. ಅದೇ ಇನ್ನೂ ಕೂಡ ನಿಮ್ದು ಯಾವುದೇ ರೀತಿ ಏನೂ ಕೂಡ ಪ್ರೊಸೀಡ್ ಮಾಡಿಲ್ಲ ಆಗುತ್ತೆ. ಓಕೆ, ನಿಮ್ಗೆ ಏನಾದರೂ ಈ ಹಿಂದೆ ಏನಾದರೂ ಪ್ರೀವಿಯಸ್ ಇಯರ್ ಏನಾದರೂ ಪಡ್ಕೊಂಡಿತ್ತಂದರೆ ನೀವು ವರಿ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲನೂ ಕೂಡ ಕರೆಕ್ಟಾಗಿ ಕ್ಲೀನಾಗಿ ಹೋಗುತ್ತೆ. ಓಕೆ, ಅಂದರೆ ಇದು ಇನ್ನೂ ಕೂಡ ನಿಮ್ಮದು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಮೀನ್ಸ್ ಅಷ್ಟೇ ಜಸ್ಟ್ NA ಬಂದಿದೆ ಅಂತಂದರೆ ಆಗುತ್ತೆ. ಇದು ಫಸ್ಟ್ ಲೆವೆಲ್ ಆಗುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ ಫಸ್ಟ್ ಲೆವೆಲ್ ಬಿಟ್ಟು ಡೈರೆಕ್ಟ್ ನಮಗೆ ಥರ್ಡ್ ಲೆವೆಲ್ ತೋರಿಸ್ತಾ ಇದೆ, ಮತ್ತು ಸೆಕೆಂಡ್ ಲೆವೆಲ್ ಯಾವಾಗ ಅಂತಂದು. ಓಕೆ ನೋಡಿ, ಫಸ್ಟ್ ಲೆವೆಲ್ ಆಗಿದೆ ಅಂತಂದರೆ ಸೆಕೆಂಡ್ ಲೆವೆಲು ಕೂಡ ನಿಮ್ಮದು ಅಪ್ರೂವ್ ಮಾಡ್ತಾರೆ. ಸ್ವಲ್ಪ ವೇಟ್ ಹಿಡಿತದೆ. ನಮ್ಮದು SSP ಏನಪ್ಪ ಅಂದರೆ ಫಸ್ಟ್ ನಿಮ್ಗೆ ಯಾವುದೇ ರೀತಿ ತಗೋರಿ ಮೊದಲು SC/ST ಸ್ಟೂಡೆಂಟ್ಸ್ಗೆ ಬೇಗನೆ ನಿಮ್ಗೆ ಏನು ಮಾಡಿಬಿಡ್ತಾರೆ, ಅಮೌಂಟ್ನ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಆಮೇಲೆ ಸ್ವಲ್ಪ ಬೇರೆ ಕೋರ್ಸ್ ಮೇಲೆ ಡಿಪೆಂಡ್ ಹಾಕಂತ ಹೋಗ್ತದೆ. ಮೊದಲು SC/ST ಸ್ಟೂಡೆಂಟ್ಸ್ ಎಲ್ಲ ಒಂದು ಕೋರ್ಸ್ ಸ್ಟೂಡೆಂಟ್ಸು ಕೂಡ ಮೊದಲೇ ಮಾಡೋದು ದುಡ್ಡು ಅಮೌಂಟ್ ಕೊಟ್ಬಿಡೋದು. ಅದಾದ ತಕ್ಷಣ ನೆಕ್ಸ್ಟ್ ಬೇರೆ ಒಂದು ಕೋರ್ಸಸ್ ಮೇಲೆ ಡಿಪೆಂಡ್ ಅಂದರೆ OBC ಸ್ಟೂಡೆಂಟ್ಸ್ಗೆ ಕೋರ್ಸಸ್ ಮೇಲೆ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊತ ಹೋಗ್ತಾರೆ. ಓಕೆ, NA ಅಂತ ಬಂದರೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಂದರೆ ಇವಾಗ ತಾನೇ ಅಪ್ಲಿಕೇಶನ್ ಹಾಕಿರ್ತಾರೆ, ಸ್ವಲ್ಪ ಟೈಮ್ ತೊಗೊಳ್ತದೆ. ಅದು ಇನ್ನೂ ಸ್ವಲ್ಪ ಅಂದರೆ 1 ಮಂತ್ ಆಗಿರ್ಬೋದು ಅಥವಾ 2 ಮಂತ್ ಆಗಿರ್ಬೋದು. ಇದು ಏನಪ್ಪ ಅಂದರೆ 2025 ಈ ಎಂಡಿಂಗ್ವರೆಗೂ ಕೂಡ ಇರ್ತದೆ. ಓಕೆ, ಈ ಎಂಡಿಂಗ್ವರೆಗೂ ಕೂಡ ಈ ಒಂದು ನಿಮ್ಮ ಸ್ಕಾಲರ್ಶಿಪ್ ಯಾವಾಗ ಬೇಕಾದರೂ ಬರ್ಬೋದು. ಓಕೆ, ಸರಿ, ಇದ್ಯಾಕಂದ್ರೆ ಆ್ಯಂಡ್ ಇನ್ನೊಂದು ಆಫ್ಟರ್ ಅಂದರೆ 2024 ಡಿಸೆಂಬರ್ 20 ಮೇಲ್ಗಡೆ ಹಾಕಿದವ್ರು ಮಾತ್ರ ಹೇಳ್ತಿದ್ದೀನಿ ನಾನು. ಓನ್ಲಿ ನಿಮ್ಗೆ ಏನಪ್ಪ ಅಂದರೆ ಫೀ ರೀಇಂಬರ್ಸ್ಮೆಂಟ್ ಮಾತ್ರ ಕೊಡ್ತಾಯಿದ್ದಾರೆ. ಅದಕ್ಕಿಂತ ಮುಂಚೆ ಏನಾದ್ರು ಹಾಕಿತ್ತಪ್ಪ ಅಂದರೆ ನಿಮಗೆ ವಿದ್ಯಾಸಿರಿನೂ ಕೂಡ ಅಮೌಂಟ್ ಬರ್ತದೆ, ಬರಿಬೇಡ. ಓಕೆ, ಇದಿಷ್ಟು NA ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೆ. ಸರಿ, ಏನೇ ಆಗಲಿ 2025ರಲ್ಲಿ ಯಾವುದೇ ಏನೋ ಅನ್ಕೋರಿ, ಬಟ್ ಈ ಸರ್ತಿ ಮಾತ್ರ ಅಮೌಂಟ್ ಮಾತ್ರ ಸ್ಪೀಡಾಗಿ ಸ್ಯಾಂಕ್ಷನ್ ಆಗ್ತದೆ. SC/ST ಸ್ಟೂಡೆಂಟ್ಸ್ಗೆ ಇವಾಗ ತಾನೇ ಅಪ್ಲಿಕೇಶನ್ ಹಾಕಿದ್ರು ಕೂಡ ಆಗಲೇ ಅಮೌಂಟ್ ಕೂಡ ತೋರಿಸ್ತದೆ. ಓಕೆ, ಅಂದರೆ ಪೋಸ್ಟ್ ಡಿಬಿಟಲ್ಲಿ ಅವೇಟೆಡ್ ಅಂತ ಬರ್ತದೆ ಅಂತಂದರೆ ಬೇಗನೆ ಏನು ಮಾಡ್ತಿದ್ದಾರೆ ಅಂತ ಸ್ಕಾಲರ್ಶಿಪ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಿದ್ದಾರೆ ಆ್ಯಂಡ್ ಪ್ರೊವೈಡ್ ಕೂಡ ಮಾಡ್ತಿದ್ದಾರೆ. ಅವ್ರಿಗೆ ಬೇಗ ಆಯ್ತು ಅಂದರೆ OBC ಸ್ಟೂಡೆಂಟ್ಸ್ ಕೂಡ ಬೇಗನೆ ಆಗ್ತವೆ. ಓಕೆ, ಅದಕ್ಕೆ ನಿಮಗೆ ಪ್ರೂಫ್ ಕೂಡ ಬೇಕಾದರೆ ತೋರಿಸ್ತೀನಿ. ನಿಮಗೆ ಬೇರೆ ಒಬ್ಬರದಲ್ಲ, ಸ್ವಲ್ಪ ಒಂದು 4-5 ಹುಡುಗರು ತೋರಿಸ್ತೀನಿ, ನಿಮಗೆ ಸಮಾಧಾನ ಆದರೂ ಆಗುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅಥವಾ ಇನ್ ಕೇಸ್ ಅದನ್ನು ಬೇಡಪ್ಪ ಅಂದ್ರೆ ಬಿಟ್ಟಾಕೋಣ. ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ವಾಟ್ಸಪ್ ಚಾನಲಲ್ಲಿ ಹೋಗಿಬಿಟ್ಟು ಜಾಯ್ನ್ ಆಗಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.